ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ನಮ್ಮ ಖುಷಿ ಯೂಟ್ಯೂಬ್ ಚಾನಲ್. ನಾನಿವತ್ತು ಶೇರ್ ಮಾಡ್ತಾ ಇರೋ ರೆಸಿಪಿ ಬ್ರೆಡ್ ಟೋಸ್ಟ್. ಬೇಕ್ರಿಲಿ ಸಿಗೋ ಬ್ರೆಡ್ ಟೋಸ್ಟ್. ಸೊ ಇದಂತೂ ಟೀ ಜೊತೆ ಅಥವಾ ಕಾಫಿ ಜೊತೆ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ಸಂಜೆ ಟೈಮಿಗೆ. ಸೊ ಇದಕ್ಕೆ ಫಸ್ಟ್ ಒಂದು ಬಾಣಲಿ ತೊಗೊಂಡು ಒಂದು 2 to 3 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಳ್ಳಿ. ಸೊ ಆಯಿಲೆಲ್ಲ ಚೆನ್ನಾಗಿ ಕಾದಾದಮೇಲೆ ಕ್ಯಾರೆಟ್, ಬೀನ್ಸ್ ಹಾಕ್ಕೊಳ್ಳಿ. ಸೊ ಕ್ಯಾರೆಟ್ ಉದ್ದ ತೆಳುವಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಬೀನ್ಸು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಸೊ ತುರಿದ್ಬಿಟ್ಟು ತೊಗೋಬೇಡಿ. ತುರಿದ್ಬಿಟ್ಟು ತೊಗೊಂಡ್ರೆ ಏನಾಗುತ್ತೆ ಅಂದರೆ ಎಲ್ಲ ಕಡೆಯೂ ಸಿಕ್ಬಿಟ್ಟು ಸ್ವೀಟ್ ಅನ್ನಿಸ್ಬಿಡುತ್ತೆ. ಸೊ ಈ ಥರ ಇದ್ದರೆ ಎಲ್ಲೋ ಒಂದೊಂದು ಸಿಗುತ್ತೆ. ಸೊ ಆವಾಗ ನಿಮಗೆ ಟೇಸ್ಟ್ ಚೆನ್ನಾಗಿ ಸಿಗುತ್ತೆ. ಆಯಿಲಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಬೀನ್ಸು ಮತ್ತು ಕ್ಯಾರೆಟು. ಆವಾಗ ಒಂದು ಈರುಳ್ಳಿ ತೊಗೊಳ್ಳಿ ದೊಡ್ಡದು. ಸೊ ಅದನ್ನು ಅಷ್ಟೇ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಅದು ಅಷ್ಟೇ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಸೊ ಬೇಕ್ರಿಯಲ್ಲಿ ಕೊಡೋದಕ್ಕಿಂತ ನೀವೇ ಮನೆಯಲ್ಲಿ ಮಾಡಿಕೊಡಿ, ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಸೊ ನೀವು ಮಕ್ಕಳಿಗೆ ಎಲ್ಲ ಕೊಡೋದಾದರೆ ಚಿಲ್ಲಿ ಹಾಕಬೇಡಿ. ಮಕ್ಕಳಿಗೆ ಕೊಡ್ತಾ ಇಲ್ಲ, ದೊಡ್ಡವರಷ್ಟೇ ತಿಂತಾಯಿದ್ದೀವಿ ಅಂದರೆ ಸ್ವಲ್ಪ ಚಿಲ್ಲಿ ಹಾಕ್ಕೋಬೋದು. ನಾನಿಲ್ಲಿ ಚಿಲ್ಲಿ ಹಾಕ್ತಾಯಿಲ್ಲ. ಸೊ ಅಂದರೆ ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿಲ್ಲ. ನೀವು ಮಕ್ಕಳಿಗೆ ಕೊಡ್ತಿಲ್ಲ, ದೊಡ್ಡವರಷ್ಟೇ ತಿಂತಾಯಿದ್ದೀವಿ ಅಂದರೆ ನೀವು ಪರವಾಗಿಲ್ಲ ಹಸಿಮೆಣ್ಸಿನ್ಕಾಯಿ ಹಾಕ್ಕೋಬೋದು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಾದಮೇಲೆ ಈ ಥರ ಆಗುತ್ತೆ. ಸೊ ಅದಾದಮೇಲೆ ಸಾಂಬಾರು ಪುಡಿ ಸ್ವಲ್ಪ ಹಾಕ್ಕೊಳ್ಳಿ ಮತ್ತು ಖಾರದ ಪುಡಿ, ಯಾಕಂದರೆ ನಾವಿಲ್ಲಿ ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿಲ್ಲ. ಸೊ ಅದಕ್ಕೆ ಖಾರದ ಪುಡಿ ಹಾಕ್ತಾಯಿರೋದು. ಸೊ ನೀವು ಹಸಿಮೆಣ್ಸಿನ್ಕಾಯಿ ಹಾಕಿದ್ರೆ ಖಾರದ ಪುಡಿ ಸ್ವಲ್ಪ ಹಾಕ್ಕೊಳ್ಳಿ. ಸಾಂಬಾರು ಪುಡಿ ಯಾಕೆಂದರೆ ಬೇರೆ ಯಾವ ಥರದ್ದೇ ಮಸಾಲ ಪೌಡರ್ ಹಾಕ್ತಾಯಿಲ್ಲ. ಸೊ ಅದಕ್ಕೆ ಸಾಂಬಾರು ಪುಡಿ, ಖಾರದ ಪುಡಿ, ಸ್ವಲ್ಪ ಅರಿಶಿನದ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ಸೊ ಸಾಂಬಾರು ಪುಡಿ, ಖಾರದ ಪುಡಿ, ಅರಿಶಿನ ಎಲ್ಲ ಮಿಕ್ಸ್ ಆಗಬೇಕು. ಸೊ ಈ ಥರ ಆದರೆ ಸಾಕು. ಅದೇನು ಮಸಾಲ ರೆಡಿ ಇದೆ ಅಂತ ಬ್ರೆಡ್ ಟೋಸ್ಟಿಂದು. ಸೊ ನಾವಿಲ್ಲಿ ಬ್ರೆಡ್ ತೊಗೊಳ್ತಾ ಇದ್ದೀವಿ. ನಾನಿಲ್ಲಿ ಮಾಮೂಲಿ ಸಿಗುತ್ತಲ್ವ ಬ್ರೆಡ್, ಅದನ್ನೇ ತೊಗೊಳ್ತಾ ಇದ್ದೀನಿ. ನೀವು ಮಗುಗೆಲ್ಲ ಕೊಡೋದಾದರೆ ವೀಟ್ ಫ್ಲೋರ್ದು ಬರುತ್ತಲ್ಲ, ಗೋಧಿ ಹಿಟ್ಟು ಬ್ರೆಡ್ ಬರುತ್ತಲ್ಲ, ಅದನ್ನು ಕೊಡಿ. ಸೊ ಆ ಕಡೆ ಈ ಕಡೆ ನೀಟಾಗಿ ರೋಸ್ಟ್ ಆಗಬೇಕದು. ಸ್ವಲ್ಪ ಪ್ರೆಸ್ ಮಾಡ್ತಾ ಹೋಗಿ. ಸೊ ಆವಾಗ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಬ್ರೆಡ್ಡು, ಇಲ್ಲಾಂದರೆ ಮೆತ್ತಗಾಗಿಬಿಡುತ್ತೆ. ಸೊ ಫುಲ್ ರೋಸ್ಟ್ ಆದಷ್ಟು ನಿಮಗೆ ಬ್ರೆಡ್ ಟೋಸ್ಟ್ ಚೆನ್ನಾಗಿ ಟೇಸ್ಟ್ ಕೊಡ್ತಾ ಹೋಗುತ್ತೆ. ಸೊ ನೀವು ಪದೇ ಆ ಕಡೆ ಈ ಕಡೆ ರೋಸ್ಟ್ ಮಾಡ್ತಾ ಇದ್ದರೆ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ಸೊ ನೋಡಿ, ಇಷ್ಟು ಆದರೆ ಸಾಕು. ಫುಲ್ ರೋಸ್ಟ್ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಫುಲ್ ರೋಸ್ಟ್ ಆಗಿಬಿಟ್ಟು ಸೀದೋಗ್ಬಿಟ್ಟು ಚೆನ್ನಾಗಾಗಲ್ಲ. ಸೊ ನೋಡಿ, ಇಷ್ಟು ರೋಸ್ಟ್ ಆದರೆ ಸಾಕು. ನಾನು ನಿಮಗೆ 2 ಪೀಸ್ ಅಷ್ಟೇ ತೋರಿಸ್ತಾ ಇದ್ದೀನಿ ಬ್ರೆಡ್ ರೋಸ್ಟ್ ಹೇಗೆ ಮಾಡೋದಂತ. ಸೊ ನಿಮಗೆ ಎಷ್ಟು ಬೇಕೋ ಅಷ್ಟು ಬ್ರೆಡ್ ರೋಸ್ಟ್ ಮಾಡ್ಕೋಬೋದು. ಈವ್ನಿಂಗ್ ಸ್ನ್ಯಾಕ್ಸಿಗೆ ಕಾಫಿ ಅಥವಾ ಟೀ ಜೊತೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಇದು. ಏನು ಮಸಾಲೆ ಏನು ಜಾಸ್ತಿ ಹಾಕಿರಲ್ಲ. ಸೊ ತರಕಾರಿಯಲ್ಲೇ ಇರುತ್ತೆ ಅಲ್ವಾ ಬ್ರೆಡ್ ಟೋಸ್ಟು. ಯಾರು ಬೇಕಾದರೂ ತಿನ್ಬೋದು ಇದನ್ನು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಸೊ ಗೊಜ್ಜು ರೆಡಿಯಾಗಿದೆ ಅಲ್ವಾ, ಅದು ಫುಲ್ಲು ತಣ್ಣಗಾಗಬೇಕು. ಸೊ ನೀವು ಫಸ್ಟು ಗೊಜ್ಜು ರೆಡಿ ಮಾಡ್ಕೊಂಬಿಡಿ. ನೆಕ್ಸ್ಟು ಬ್ರೆಡ್ ರೋಸ್ಟ್ ಮಾಡ್ಕೊಳ್ತಾರೆ ಅಷ್ಟರಲ್ಲಿ ಇದು ತಣ್ಣಗಾಗುತ್ತೆ. ಸೊ ಒಂದು ಬ್ರೆಡ್ ತೊಗೊಂಡು ಒಂದು ಕಡೆ ಮಾತ್ರ ಇದು ನಾವೇನು ಗೊಜ್ಜು ಪ್ರಿಪೇರ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಹಾಕಿಬಿಟ್ಟು ಕ್ಲೋಸ್ ಮಾಡ್ಕೊಳ್ಳಿ. ಇದನ್ನು ಅಷ್ಟೇ ನಾನು ನಿಮಗೆ 2 ತೋರಿಸ್ತಾ ಇದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಬ್ರೆಡ್ ರೋಸ್ಟ್ ಮಾಡ್ಕೋಬೋದು. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ನಿಮ್ಮ ಮಕ್ಕಳಿಗೆ ಈ ಥರ ಮಾಡಿಕೊಡಿ. ತುಂಬ ಚೆನ್ನಾಗಿ ತಿಂತಾರೆ, ತುಂಬ ಇಷ್ಟಪಡ್ತಾರೆ. ಸೊ ಇಷ್ಟೇ, ತುಂಬ ಸಿಂಪಲ್. ನೋಡ್ತಿರ್ಬೋದು ಹೇಗೆ ಬಂದಿದೆ ಅಂತ. ಸೊ ನಿಮ್ಮ ಮಕ್ಕಳಿಗೆ ಮಾಡಿಕೊಡಿ, ನೀವು ತಿಂದು ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.